ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ. ಫ್ರೆಂಡ್ಸ್, SSC GD ಮತ್ತು RRB NTPC ಅಂಡರ್ ಗ್ರಾಜ್ಯುಯೇಟ್ ಎಕ್ಸಾಮ್ ಡೇಟ್ಗಳು ಬಿಟ್ಟಿದ್ದಾರೆ. ಇದು SSC GDಯ ಎಕ್ಸಾಮ್ ಡೇಟ್ನ ನೋಟಿಫಿಕೇಷನ್. ಇದು RRB NTPC ಅಂಡರ್ ಗ್ರಾಜ್ಯುಯೇಟ್ನ ಎಕ್ಸಾಮ್ ಡೇಟ್ ನೋಟಿಫಿಕೇಷನ್. ನೋಡಿ, ಎರಡೂ ಎಕ್ಸಾಮ್ಗಳು ಒಂದೇ ಡೇಟಲ್ಲಿದೆ. ಸೊ ಯಾರ್ಯಾರು ಎರಡೂ ಎಕ್ಸಾಮ್ಗೆ ಅಪ್ಲೈ ಮಾಡಿದಾರ, ಯಾವ್ದಾದ್ರು ಒಂದು ಎಕ್ಸಾಮ್ನ ನೀವು ಬರೀಬೇಕಾಗತ್ತೆ. ಸೊ ಮುಂದೆ ಈ ಎಕ್ಸಾಮ್ಗಳು ಹೀಗೆ ಇರ್ಬೋದು ಅಥವಾ ಪೋಸ್ಟ್ಪೋನ್ ಆಗ್ಬೋದು. ಸೊ ವೇಟ್ ಮಾಡ್ತಾ ಇರಿ, ನೋಡೋಣ. ಎಕ್ಸಾಮ್ ಯಾವಾಗಾರ ಇರಲಿ, ನಾವು ಆ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇರೋಣ. ಸೊ ನಾವು ಈ SSC GD ಮತ್ತು RRB NTPC ಅಂಡರ್ ಗ್ರಾಜ್ಯುಯೇಟ್ ಎಕ್ಸಾಮ್ಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ರೀಸನಿಂಗ್ ಕ್ಲಾಸನ್ನು ಮಾಡ್ತಾ ಇದ್ದೀವಿ. ಈ ಕ್ಲಾಸಲ್ಲಿ ಮಾಡ್ತಿರುವಂಥ ಎಲ್ಲ ಕ್ವಶನ್ಗಳು ತುಂಬ ಇಂಪಾರ್ಟೆಂಟು. ಇದರ ಬೇಸ್ ಮೇಲೆ ನಿಮಗೆ ಕ್ವಶನನ್ನು ಕೇಳ್ತಾರೆ. ಸೊ ವಿಡಿಯೋನ ಕೊನೆಗೂ ಸ್ಕಿಪ್ ಮಾಡದೆ ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಕ್ವಶನ್, ನಂಬರ್ ಸೀರೀಸನ್ನು ಕೊಟ್ಟಿದ್ದಾರೆ. ಕೊಟ್ಟಿರುವ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಸ್ಥಳದಲ್ಲಿ ಏನು ಬರಬೇಕು? ನೋಡಿ, ನಂಬರ್ ಸೀರೀಸನ್ನು ನೋಡಿ. 157, 134, 111, 88, 65. ಇದೇ ಸೀರೀಸ್ ಪ್ರಕಾರ ಈ ಕ್ವಶನ್ ಮಾರ್ಕ್ ಇರೋ ಜಾಗದಲ್ಲಿ ಯಾವ ನಂಬರ್ ಬರುತ್ತೆ ಅಂತ ನಾವು ಕಂಡುಹಿಡಿಬೇಕು. ನೋಡಿ, ನಾವು ನಂಬರ್ ಸೀರೀಸ್ನಲ್ಲಿ ಫಸ್ಟ್ ಮೇನ್ ಆಗಿ ಡಿಫ್ರೆನ್ಸನ್ನು ನೋಡಬೇಕು. ಅದು ಪ್ಲಸ್ ಆಗ್ತಾ ಇದೆಯಾ, ಮೈನಸ್ ಆಗ್ತಾ ಇದೆಯಾ, ಸ್ಕ್ವೇರ್ ಆಗ್ತಾ ಇದೆಯಾ ಅಥವಾ ಕ್ಯೂಬ್ ಆಗ್ತಾ ಇದೆಯಾ, ಇವೆಲ್ಲ ನೋಡಬೇಕಾಗತ್ತೆ. ಈ ನಂಬರ್ ಸೀರೀಸನ್ನು ನೋಡಿದಾಗ ನಮಗೆ ಕ್ಲಿಯರ್ ಆಗಿ ಅನಿಸಿದೆ ಮೈನಸ್ ಆಗ್ತಿದೆ ಅಂತ. ನೋಡಿ, ಇಲ್ಲಿ 157ರಲ್ಲಿ ಎಷ್ಟು ಮೈನಸ್ ಮಾಡಿದ್ರೆ 134 ಬರುತ್ತೆ? 23 ಮೈನಸ್ ಮಾಡಿದಾಗ 134 ಬರುತ್ತೆ. ಹಾಗೆ ಈ 134ರಲ್ಲಿ ಎಷ್ಟು ಮೈನಸ್ ಮಾಡಿದ್ರೆ 111 ಬರುತ್ತೆ? ಇದು ಕೂಡ 23 ಮೈನಸ್ ಮಾಡಿದ್ರೆ 111 ಬರುತ್ತೆ. ಸೊ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಡಿಫ್ರೆನ್ಸ್ 23 ಬರ್ತಿದೆ ಅಂತ. ಸೊ ನಾವೀಗ ಎಲ್ಲದಕ್ಕೂ 23 ಮೈನಸ್ ಮಾಡ್ತಾ ಟೈಮ್ ವೇಸ್ಟ್ ಮಾಡೋ ಬದಲು ಕೊನೆ ಡಿಜಿಟ್ 65ರಲ್ಲಿ 23ನ ಮೈನಸ್ ಮಾಡಿದ್ರೆ ನಮಗೆ 42 ಆನ್ಸರ್ ಸಿಗುತ್ತೆ. ಸೊ ಹಾಗಾಗಿ ಈ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಎ, 42. ಐ ಹೋಪ್ ನಿಮಗೆ ಗೊತ್ತಾಯಿತು ಅಂದ್ಕೊಳ್ತೀನಿ. ಫಸ್ಟು ಡಿಫ್ರೆನ್ಸ್ ನೋಡಬೇಕು ನಂಬರ್ ಸೀರೀಸಲ್ಲಿ, ಇದನ್ನು ನೆನ್ಪಿಟ್ಕೊಳ್ಳಿ. ಈಗ ಎರಡನೇ ಕ್ವಶನ್ ನೋಡಿ. ಇಂಗ್ಲಿಷ್ ವರ್ಣಮಾಲೆಯ ಕ್ರಮದ ಆಧಾರದ ಮೇಲೆ ನೀಡಿರುವ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಸ್ಥಳದಲ್ಲಿ ಏನು ಬರಬೇಕು? ನೋಡಿ, ಇಂಗ್ಲಿಷ್ ಆಲ್ಫಾಬೆಟ್ ಸೀರೀಸನ್ನು ಕೊಟ್ಟಿದ್ದಾರೆ. NEU, RHW, VKY, ZNA. ಈ ಕ್ವಶನ್ ಮಾರ್ಕ್ ಜಾಗದಲ್ಲಿ ಯಾವ ಆಲ್ಫಾಬೆಟ್ ಬರುತ್ತೆ ಅಂತ ನಾವು ಕಂಡುಹಿಡಿಯಬೇಕು. ನೋಡಿ, ಈ NEU, RHWಗೆ ರಿಲೇಷನನ್ನು ಹೊಂದಿರುತ್ತೆ. ಹಾಗೆ ಈ RHW VKYಗೆ ಸಂಬಂಧವನ್ನು ಹೊಂದಿರುತ್ತೆ. ಸೊ ಯಾವ ಥರ ಅಂತ ನಾವು ಕಂಡುಹಿಡಿಯೋಣ ಬನ್ನಿ. ಫಸ್ಟು ಎನ್ನಿಂದ ಪ್ಲಸ್ 4ನೇ ಆಲ್ಫಾಬೆಟ್ R, ಹಾಗೆ ಇಯಿಂದ ಪ್ಲಸ್ 3ನೇ ಆಲ್ಫಾಬೆಟ್ H, ಹಾಗೆ U ಪ್ಲಸ್ 2ನೇ ಆಲ್ಫಾಬೆಟ್ W, U ಇಂದ ಪ್ಲಸ್ 2ನೇ ಆಲ್ಫಾಬೆಟ್ W. ಓಕೆ, ಹಾಗೆ ಕೆಳಗಡೆ ನೋಡಿ, R ಇಂದ Vಗೆ ಪ್ಲಸ್ 4ನೇ ಆಲ್ಫಾಬೆಟ್ ಆಗುತ್ತೆ, R ಇಂದ V. ಅದೇ H ಇಂದ Kಗೆ ಪ್ಲಸ್ 3ನೇ ಆಲ್ಫಾಬೆಟ್ ಆಗುತ್ತೆ. H ಇಂದ K ಬರಬೇಕು ಅಂದರೆ ಪ್ಲಸ್ 3ನೇ ಆಲ್ಫಾಬೆಟ್ K ಆಗಿರುತ್ತೆ. ಸೊ ಹಾಗೆ W ಇಂದ Y 2ನೇ ಆಲ್ಫಾಬೆಟ್. ಸೊ ಇಲ್ಲಿ ಗೊತ್ತಾಗ್ತಿದೆ ಫಸ್ಟು ಪ್ಲಸ್ 4, ಆಮೇಲೆ ಪ್ಲಸ್ 3, ಆಮೇಲೆ ಪ್ಲಸ್ 2 ಆಗ್ತಿದೆ ಅಂತ. ಸೊ ಈಗ ಕೊನೆಯ 3 ಆಲ್ಫಾಬೆಟನ್ನು ನೋಡಿ. ZNA ಅಂತ ಕೊಟ್ಟಿದ್ದಾರೆ. Z ಇಂದ ಪ್ಲಸ್ 4ನೇ ಆಲ್ಫಾಬೆಟ್ ಯಾವ್ದು ನೋಡಿ? D. N ಇಂದ ಪ್ಲಸ್ 3ನೇ ಆಲ್ಫಾಬೆಟ್ ಯಾವ್ದು ನೋಡಿ? Q. A ಇಂದ ಪ್ಲಸ್ 2ನೇ ಆಲ್ಫಾಬೆಟ್ ಯಾವ್ದು ನೋಡಿ? C. ಸೊ ಹಾಗಾದ್ರೆ ನಮಗೆ ಈ ಕ್ವಶನ್ಗೆ ಸರಿಯಾದ ಉತ್ತರ DQC. ಸೊ ಈ ಕ್ವಶನ್ಗೆ ಸರಿಯಾದ ಆಪ್ಷನ್ ನಂಬರ್ ಎ, ಆಪ್ಷನ್ ಎ, DQC. ಐ ಹೋಪ್ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಇದೆಲ್ಲ ಶಿಫ್ಟ್ನಲ್ಲೂ ಈ ಕ್ವಶನ್ ಇದ್ದೇ ಇರುತ್ತೆ, ಸೊ ನೋಡ್ಕೊಳ್ಳಿ. ನೆಕ್ಸ್ಟ್ ಈಗ ಮೂರನೇ ಕ್ವಶನ್ ನೋಡೋಣ ಬನ್ನಿ. ಈ ಪ್ರಶ್ನೆಯು ಕೆಳಗೆ ನೀಡಲಾದ 5 3 ಅಂಕಿಯ ಸಂಖ್ಯೆಯನ್ನು ಆಧರಿಸಿದೆ. ನೋಡಿ, ಇಲ್ಲಿ 3 ಅಂಕಿಯ 5 ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಅದ್ಯಾವುದು ಅಂದರೆ 687, 652, 691, 287,
286. ಸೊ ಈಗ ಕ್ವಶನ್ ನೋಡಿ, ಅತಿ ದೊಡ್ಡ ಸಂಖ್ಯೆಯ ಎರಡನೇ ಅಂಕಿ ಮತ್ತು ಅತಿ ಚಿಕ್ಕ ಸಂಖ್ಯೆಯ ಮೂರನೇ ಅಂಕಿಗೆ ಸೇರಿಸಿದರೆ ಫಲಿತಾಂಶ ಏನಾಗುತ್ತದೆ ಅಂತ ಕೇಳಿದ್ದಾರೆ. ನೋಡಿ, ಈಗ 687 ಒಂದು ಸಂಖ್ಯೆ ಆದರೆ ಇದರ ಮೊದಲನೇ ಅಂಕಿ 6 ಆಗತ್ತೆ, ಮೊದಲ ಅಂಕಿ. ಇದು ಎರಡನೇ ಅಂಕಿ, ಹಾಗೆ ಇದು ಮೂರನೇ ಅಂಕಿ. ಅದೇ ಥರ ಈಗ ಅತಿ ದೊಡ್ಡ ಸಂಖ್ಯೆಯ ನೋಡಿ. ಸೊ ಹಾಗಾದರೆ ಈಗ ಅತಿ ದೊಡ್ಡ ಸಂಖ್ಯೆಯ ಎರಡನೇ ಅಂಕಿಯನ್ನು ಕೇಳಿದ್ದಾರೆ ಕ್ವಶನ್ ಅಲ್ಲಿ. ಸೊ ಅತಿ ದೊಡ್ಡ ಸಂಖ್ಯೆ ಯಾವ್ದು ನೋಡಿ, ಇದರೊಳಗೆ ಅತಿ ದೊಡ್ಡ ಸಂಖ್ಯೆ 691. ಹಾಗೆ ಮತ್ತೆ ಕೇಳಿದರೆ ಅತಿ ಚಿಕ್ಕ ಸಂಖ್ಯೆಯ ಮೂರನೇ ಅಂಕಿ ಅಂತ. ಅದು ಚಿಕ್ಕ ಸಂಖ್ಯೆ ಯಾವ್ದು ನೋಡಿ, 286. ಅತಿ ದೊಡ್ಡ ಸಂಖ್ಯೆಯ ಎರಡನೇ ಅಂಕಿ ಯಾವುದು, 9. ಅತಿ ಚಿಕ್ಕ ಸಂಖ್ಯೆಯ ಮೂರನೇ ಅಂಕಿ 6 ಪ್ಲಸ್ 6. ಸೊ ಸೇರಿಸಿ ಅಂತ ಹೇಳಿದರೆ, ಸೊ ಹಾಗಾಗಿ +6 ಅಂತ ಬರ್ಕೊಂಡಿದ್ದೀನಿ. ಸೊ ಎರಡನ್ನು ಪ್ಲಸ್ ಮಾಡಿದಾಗ ಆನ್ಸರ್ ಬರುತ್ತೆ 15. ಸೊ ಹಾಗಾದರೆ ಈ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಬಿ, 15. ಸೊ ಈ ಕ್ವಶನ್ ಎಲ್ಲ ಶಿಫ್ಟ್ನಲ್ಲೂ ಇದ್ದೇ ಇರುತ್ತೆ, ತುಂಬ ಇಂಪಾರ್ಟೆಂಟ್ ಇದು. RRB ಗ್ರೂಪ್ ಡಿ, NTPC ಮತ್ತು SSC ಎಕ್ಸಾಮಲ್ಲಿ ಅತಿ ಹೆಚ್ಚಾಗಿ ಕ್ವಶನ್ನ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 4ನೇ ಪ್ರಶ್ನೆ. ಒಂದು ನಿರ್ದಿಷ್ಟ ಸಂಖ್ಯೆಯ ಭಾಷೆಯಲ್ಲಿ GIVE ಅನ್ನು 4628 ಎಂದು ಮತ್ತು VOLT ಅನ್ನು 3567 ಎಂದು ಸಂಕೇತಿಸಲಾಗಿದೆ. ಕೊಟ್ಟಿರುವ ಸಂಖ್ಯೆಯಲ್ಲಿ V ಯ ಕೋಡನ್ನು ಕಂಡುಹಿಡಿಯಿರಿ. ಅಂದರೆ V ಯ ಕೋಡ್ ಏನಂತ ಕೇಳಿದ್ದಾರೆ. ಸೊ ಇಲ್ಲಿ GIVE ಇದರ ಕೋಡ್ 4628, ಹಾಗೆ VOLT ಇದರ ಕೋಡ್ 3567. ಸೊ ಇವೆರಡಲ್ಲೂ ಕಾಮನ್ ಇರೋದು V. ಸೊ ಹಾಗಾದರೆ ಈ ಕೋಡಲ್ಲೂ ಒಂದು ಸಂಖ್ಯೆ ಕಾಮನ್ ಇರುತ್ತೆ, ಅದ್ಯಾವ್ದು ನೋಡಿ, 6. ಸೊ ಹಾಗಾದರೆ ಇಲ್ಲಿ V ನ ಕೋಡ್ 6. ಸೊ ಹಾಗಾಗಿ ಈ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಬಿ, 6. ಐ ಹೋಪ್ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತಿದ್ದೀನಿ. ನೆಕ್ಸ್ಟ್ ಈಗ 5ನೇ ಪ್ರಶ್ನೆ. ಸಿಟ್ಟಿಂಗ್ ಅರೇಂಜ್ಮೆಂಟ್ ಅಂದರೆ ತುಂಬ ಇಂಪಾರ್ಟೆಂಟು. ಎಲ್ಲ ಶಿಫ್ಟ್ನಲ್ಲೂ 3ರಿಂದ 4 ಕ್ವಶನ್ ಇದ್ದೇ ಇರುತ್ತೆ. ಇದು ತುಂಬ ಇಂಪಾರ್ಟೆಂಟು, ನೋಡ್ಕೊಳ್ಳಿ ಹೇಗೆ ಮಾಡೋದು ಅನ್ನೋದನ್ನ. ನೋಡಿ, ನಾನು ಇಂಗ್ಲೀಷಲ್ಲಿರೋ ಕ್ವಶನ್ನ ಸಾಲ್ವ್ ಮಾಡ್ತೀನಿ. 6 people PQRST and U are sitting around the circle table facing towards the center. ನೋಡಿ, ಇಲ್ಲಿ ಕ್ವಶನ್ ಹೇಳಿದ್ದಾರೆ, PQRST and U ಅಂತ 6 ಜನರು ಇದ್ದಾರಂತೆ. ಅವರು ವೃತ್ತಾಕಾರದ ಮೇಜಿನ ಸುತ್ತ ಮಧ್ಯಕ್ಕೆ ಮುಖ ಮಾಡಿ ಕೂತ್ಕೊಂಡಿದ್ದಾರೆ. ಸೊ ನಾನು ಅದನ್ನು ಡ್ರಾ ಮಾಡ್ಕೊಳ್ತಿದ್ದೀನಿ. ಮಧ್ಯಭಾಗಕ್ಕೆ ಮುಖ ಮಾಡಿ ಕೂತ್ಕೊಂಡಿದ್ದಾರೆ. ಸೊ ಈಗ ಕ್ವಶನ್ ನೋಡಿ, ಎಕ್ಸಾಕ್ಟ್ಲಿ 2 people ಸಿಟ್ ಬಿಟ್ವೀನ್ S and T. S ಮತ್ತು T ಮಧ್ಯೆ ಇಬ್ಬರು ಕೂತ್ಕೊಂಡಿದ್ದಾರಂತೆ. ನಾನು S ಇಲ್ಲಿ ಬರೆದ್ರೆ T ಇಲ್ಲಿ ಬರಿಬೇಕಾಗತ್ತೆ. ಸೊ ಇವರಿಬ್ಬರು ಮಧ್ಯ ಇಬ್ಬರು ಕೂತ್ಕೊಂಡಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡಿ, ಯು ಸಿಟ್ ಇಮಿಡಿಯೇಟ್ಲಿ ಲೆಫ್ಟ್ ಆಫ್ T. ಯು T ಯ ಎಡಭಾಗಕ್ಕೆ ಕೂತ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. T ಯ ಎಡಭಾಗ ಯಾವ್ದು ನೋಡಿ, T ಒಳಗಡೆ ಮುಖ ಮಾಡಿದ್ರೆ T ಯ ಎಡಭಾಗ ಈ ಕಡೆ ಆಗತ್ತೆ. ಸೊ ಇದರ ತಕ್ಷಣ ಪಕ್ಕದಲ್ಲಿ ಕೂತ್ಕೊಂಡಿದ್ದಾರಂತೆ. ಸೊ ಹಾಗಾದರೆ ಯು ಇಲ್ಲಿ ಬರ್ತಾರೆ. ನೆಕ್ಸ್ಟ್ ಇನ್ನು ಕ್ವಶನ್ ನೋಡಿ, R is immediately neighbor of S and Q. S ಮತ್ತು Q ನ ಇಮಿಡಿಯೇಟ್ ನೇಬರ್ ಅಂದರೆ ನೆರೆಯವರು R. ಸೊ ಹಾಗಾದರೆ ಈ ಫಾರ್ಮೆಟಲ್ಲಿ ಬರಬೇಕದು. ಸೊ ಇಲ್ಲಿ S ಇಲ್ಲಿ ಬರ್ತಿದ್ದೀನಿ, Q ನ ಇಲ್ಲಿ ಹಾಕಕ್ಕೆ ಬರಲ್ಲ, ಯಾಕಂದರೆ U ಆಲ್ರೆಡಿ ಇದೆ. ಸೊ ಹಾಗಾದರೆ Q ಇಲ್ಲಿ ಬರುತ್ತೆ, Q ಇಲ್ಲಿ ಬಂದರೆ R ಇಲ್ಲಿ ಬಂದೇ ಬರುತ್ತೆ. ಸೊ ಉಳಿದಿರೋದು ಒಂದೇ ಪ್ಲೇಸು, ಉಳಿದಿರೋ ಆಲ್ಫಾಬೆಟ್ ಯಾವ್ದು ನೋಡಿ, P. ಸೊ ಹಾಗಾದರೆ P ಇಲ್ಲಿ ಬರುತ್ತೆ. ಈಗ ಕ್ವಶನ್ ನೋಡಿ, ಕ್ವಶನ್ ಏನು ಕೇಳಿದ್ದಾರೆ, ಹೂ ಈಸ್ ಆ್ಯನ್ ಇಮಿಡಿಯೇಟ್ಲಿ ನೇಬರ್ ಆಫ್ ಬೋತ್ S ಆ್ಯಂಡ್ U. S ಮತ್ತು ಯು ವರ ನೆರೆಯವರು ಯಾರು ಅಂತ ಕೇಳಿದ್ದಾರೆ. ನೋಡಿ, S ಮತ್ತು ಯು ವರ ನೆರೆಯವರು P. ಸೊ ಹಾಗಾದರೆ ಈ ಕ್ವಶನ್ಗೆ ಸರಿಯಾದ ಉತ್ತರ P. ಐ ಹೋಪ್ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಫಸ್ಟು ಕ್ವಶನನ್ನು ಕರೆಕ್ಟಾಗಿ ಓದಬೇಕು, ಆಮೇಲೆ ಅದನ್ನು ಯಾವ ಥರ ಡ್ರಾ ಮಾಡಬೇಕು ಅಂತ ನಿಮಗೆ ಗೊತ್ತಿರಬೇಕು. ಇದು ತುಂಬ ಇಂಪಾರ್ಟೆಂಟು, ನೋಡ್ಕೊಳ್ಳಿ.
ಈಗ 6ನೇ ಕ್ವಶನ್, ಬ್ಲಡ್ ರಿಲೇಷನ್ ಅನ್ನ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಎ ಪ್ಲಸ್ ಬಿ ಮೀನ್ಸ್ ಎ ಈಸ್ ಅ ಮದರ್ ಆಫ್ ಬಿ, ಎ ಮೈನಸ್ ಬಿ ಮೀನ್ಸ್ ಎ ಈಸ್ ಅ ಸಿಸ್ಟರ್ ಆಫ್ ಬಿ, ಎ ಇಂಟು ಬಿ ಮೀನ್ಸ್ ಎ ಈಸ್ ದ ಫಾದರ್ ಆಫ್ ಬಿ, ಎ ಡಿವೈಡ್ ಬೈ ಬಿ ಮೀನ್ಸ್ ಎ ಈಸ್ ಅ ಬ್ರದರ್ ಆಫ್ ಬಿ ಅಂತ ಕೊಟ್ಟಿದ್ದಾರೆ. ಈ ಕ್ವಶನಲ್ಲಿ ನಾವು ಕಂಡುಹಿಡಬೇಕು ಹೌ ಈಸ್ ಎ ರಿಲೇಟೆಡ್ ಟು ಸಿ, ಸಿಗೆ ಎ ಹೇಗೆ ಸಂಬಂಧ ಅಂತ ಕಂಡುಹಿಡಬೇಕು. ಅದು ಈ ಥರ ಬ್ಲಡ್ ರಿಲೇಷನ್ ನಾವು ಡ್ರಾ ಮಾಡಿ ಅದನ್ನು ಕಂಡುಹಿಡಬೇಕಾಗತ್ತೆ. ಸೊ ನಾವಿಲ್ಲಿ ಮೇಲನ್ನು ಬಾಕ್ಸ್ನಲ್ಲಿ ಇಂಡಿಕೇಟ್ ಮಾಡೋಣ, ಹಾಗೆ ಫೀಮೇಲನ್ನು ಸರ್ಕಲಲ್ಲಿ ಇಂಡಿಕೇಟ್ ಮಾಡೋಣ. ಓಕೆ, ಈ ಕ್ವಶನ್ ನೋಡಿ, ಎ ಪ್ಲಸ್ ಬಿ, ಎ ಪ್ಲಸ್ ಬಿ ಅಂದರೆ ಏನು ನೋಡಿ, ಎ ಈಸ್ ಅ ಮದರ್ ಆಫ್ ಬಿ, ಎ ಈಸ್ ಅ ಮದರ್ ಆಫ್ ಬಿ. ಓಕೆ, ನೆಕ್ಸ್ಟ್ ನೋಡಿ ಬಿ ಇಂಟು ಸಿ ಇದೆ. ಬಿ ಇಂಟು ಸಿ ಅಂದರೆ ಬಿ ಈಸ್ ಅ ಫಾದರ್ ಆಫ್, ಎ ಈಸ್ ಅ ಫಾದರ್ ಆಫ್ ಬಿ, ಎ ಈಸ್ ಅ ಫಾದರ್ ಆಫ್ ಬಿ ಅಂದರೆ ಇಲ್ಲಿ ಬಿ ಈಸ್ ಅ ಫಾದರ್ ಆಫ್ ಸಿ. ಓಕೆ, ನೆಕ್ಸ್ಟ್ ಸಿ ಡಿವೈಡ್ ಬೈ ಡಿ ಅಂತ ಇದೆ. ಸಿ ಡಿವೈಡ್ ಬೈ ಡಿ, ಸಿ ಡಿವೈಡ್ ಬೈ ಅಂದರೆ ಸಿ, ಸಿ ಈಸ್ ಅ ಬ್ರದರ್ ಆಫ್ ಡಿ, ಸಿ ಈಸ್ ಅ ಬ್ರದರ್. ಸೊ ಮೇಲಲ್ವಾ, ಅದಕ್ಕೆ ಬಾಕ್ಸ್ ಹಾಕ್ತಿದ್ದೀನಿ, ಬ್ರದರ್ ಆಫ್ ಡಿ. ಓಕೆ, ನೆಕ್ಸ್ಟ್ ನೋಡಿ ಡಿ ಮೈನಸ್ ಇ ಕೊಟ್ಟಿದ್ದಾರೆ. ಡಿ ಮೈನಸ್ ಇ ಅಂದರೆ ಡಿ ಈಸ್ ಅ ಸಿಸ್ಟರ್ ಆಫ್ ಬಿ, ಡಿ ಈಸ್ ದ ಸಿಸ್ಟರ್ ಆಫ್ ಬಿ. ಸೊ ಡಿ ಈಸ್ ದ ಸಿಸ್ಟರ್ ಆಫ್ ಬಿ ಅಂದರೆ ಡಿ ಇಲ್ಲಿ ಫೀಮೇಲ್ ಆಗ್ತಾರೆ. ಸೊ ಹಾಗಾದರೆ ಇ ಇಲ್ಲಿ ಬರ್ತಾರೆ. ಸೊ ಈಗ ಕ್ವಶನ್ ನೋಡಿ, ಈ ಹೌ ಈಸ್ ಎ ರಿಲೇಟೆಡ್ ಟು ಸಿ, ಸಿಗೆ ಎ ಹೇಗೆ ಸಂಬಂಧ, ಸಿ ಇಲ್ಲಿದ್ದಾರೆ, ಎ ಇಲ್ಲಿದ್ದಾರೆ. ನೋಡಿ ಸಿಯ ತಂದೆಯ ತಾಯಿ, ಸೊ ಹಾಗಾದರೆ ಏನಾಗುತ್ತೆ, ಫಾದರ್ಸ್ ಮದರ್. ಸೊ ಹಾಗಾದರೆ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ, ಫಾದರ್ಸ್ ಮದರ್. ಐ ಹೋಪ್ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಈ ಬ್ಲಡ್ ರಿಲೇಷನ್ ತುಂಬ ಇಂಪಾರ್ಟೆಂಟು, ಎಲ್ಲ ಎಕ್ಸಾಮಲ್ಲೂ ಕೇಳ್ತಾರೆ. ಸೊ ನೋಡ್ಕೊಳ್ಳಿ. ನೆಕ್ಸ್ಟ್ 7ನೇ ಪ್ರಶ್ನೆ ನೋಡೋಣ ಬನ್ನಿ. ನೋಡಿ ಕ್ವಶನ್ ನೋಡಿ, ಎಸ್ ಎಂದರೆ ಮೈನಸ್, ಕ್ಯೂ ಎಂದರೆ ಇಂಟು, ಆರ್ ಎಂದರೆ ಡಿವೈಡೆಡ್ ಬೈ ಮತ್ತು ಪಿ ಎಂದರೆ ಪ್ಲಸ್ ಆಗಿದ್ದರೆ ಈ ಸಮೀಕರಣದಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಸ್ಥಳದಲ್ಲಿ ಏನು ಬರಬೇಕು? ನೋಡಿ ನಾವು ಬರ್ಕೊಳ್ಳೋಣ. 1 ಆದಮೇಲೆ ಏನಿದೆ, ಪಿ, ಪಿ ಅಂದರೆ ಏನು, ಪ್ಲಸ್. ನೆಕ್ಸ್ಟ್ 45 ಇದೆ, 45 ಬರ್ಕೊಂಡೆ. ಆಮೇಲೆ ಆರ್ ಇದೆ, ಆರ್ ಎಂದರೆ ಡಿವೈಡೆಡ್. ನೆಕ್ಸ್ಟ್ ಇದು 2 ಇದೆ, ಸೊ 2 ಬರ್ಕೊಂಡೆ. ನೆಕ್ಸ್ಟ್ ಕ್ಯೂ ಎಂದರೆ ಮಲ್ಟಿಪ್ಲೈ, ನೆಕ್ಸ್ಟ್ 2 ಇದೆ, ಸೊ 2 ಬರ್ಕೊಂಡೆ. ನೆಕ್ಸ್ಟ್ ಎಸ್ ಇದೆ ನೋಡಿ ಕ್ವಶನಲ್ಲಿ, ಎಸ್ ಅಂದರೆ ಮೈನಸ್ 4. ಸೊ ಹಾಗಾದರೆ ಇವುಗಳನ್ನು ನಾವು ಸಿಂಪ್ಲಿಫೈ ಮಾಡಿದ್ರೆ ಇಲ್ಲೊಂದು ಆನ್ಸರ್ ಬರುತ್ತೆ. ಸೊ ಅದೇ ಅಂತ ನಾವು ಕಂಡುಹಿಡಿಯೋಣ. ಫಸ್ಟ್ ನಾವು ಬೋರ್ಡ್ ಮಾಸ್ ರೂಲ್ ಪ್ರಕಾರ ಫಾಲೋ ಮಾಡಬೇಕು. ಬೋರ್ಡ್ ಮಾಸ್ ರೂಲ್ ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ. ಸೊ ಫಸ್ಟು ಡಿವೈಡ್ ಮಾಡಬೇಕು, ನಂತರ ಮಲ್ಟಿಪ್ಲಿಕೇಶನ್, ನಂತರ ಪ್ಲಸ್, ನಂತರ ಮೈನಸ್. ಸೊ ನನಗೆ ಫಸ್ಟ್ ಡಿವೈಡ್ ಮಾಡೋಣ. 2 1 2 22.5 ಬರುತ್ತೆ. ಸೊ ಇವನ್ನು ಮಲ್ಟಿಪ್ಲೈ ಮಾಡಿದ್ರೆ 45 ಬರುತ್ತೆ. 22.5 ಇಂಟು 2 ಮಾಡಿದಾಗ 45 ಬರುತ್ತೆ. ಸೊ ಉಳಿದಿರೋದೇನು, 1 ಪ್ಲಸ್ 45 ಮೈನಸ್ 4. ನೆಕ್ಸ್ಟ್ ಇಲ್ಲಿ 45ಅಲ್ಲಿ 4ನ ಮೈನಸ್ ಮಾಡಿದ್ರೆ 41 ಉಳಿಯುತ್ತೆ. 1 ಪ್ಲಸ್ 41 ಈಕ್ವಲ್ಸ್ ಟು 42. ಆನ್ಸರ್ 42 ಬರುತ್ತೆ. ಸೊ ಹಾಗಾದರೆ ಈ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಬಿ, 42. ಐ ಹೋಪ್ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ನೆಕ್ಸ್ಟ್ 8ನೇ ಪ್ರಶ್ನೆ, 615492 ಸಂಖ್ಯೆಯಲ್ಲಿ ಪ್ರತಿ ಸಮ ಸಂಖ್ಯೆಗೆ 2 ಸೇರಿಸಿದರೆ ಮತ್ತು ಪ್ರತಿ ಬೆಸ ಅಂಕೆಗೆ 1 ಕಳೆದರೆ ಹೀಗೆ ರೂಪುಗೊಂಡ ಸಂಖ್ಯೆಯಲ್ಲಿ ಎಷ್ಟು ಅಂಕಿಗಳು 1ಕ್ಕಿಂತ ಹೆಚ್ಚು ಬಾರಿ ಕಾಣಿಸಿಕೊಳ್ಳುತ್ತದೆ? ನೋಡಿ ಈಗ
ಪ್ರತಿ ಸಮ ಸಂಖ್ಯೆಗೆ ಎರಡನ್ನು ಸೇರಿಸಬೇಕಂತೆ. ಹಾಗೆ ಪ್ರತಿ ಬೆಸ ಸಂಖ್ಯೆಗೆ ಒಂದನ್ನು ಮೈನಸ್ ಮಾಡಬೇಕಂತೆ. ಸೊ ನೋಡಿ 6, 1, 5, 4, 9, 3, 2 ಅಂತ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಸೊ ಮೊದಲನೇ ಡಿಜಿಟ್ 6, ಇದು ಸಮ ಸಂಖ್ಯೆ ತಾನೆ. ಇದಕ್ಕೆ ಪ್ಲಸ್ 2 ಆ್ಯಡ್ ಮಾಡಿದ್ರೆ 8 ಆಗುತ್ತೆ. 1 ಬೆಸ ಸಂಖ್ಯೆ, ಇದನ್ನು ಮೈನಸ್ ಮಾಡಿದ್ರೆ 0 ಆಗುತ್ತೆ. 1 ಮೈನಸ್ ಮಾಡಿದ್ರೆ 0 ಆಗುತ್ತೆ. ನೆಕ್ಸ್ಟ್ 5 ಕೂಡ ಬೆಸ ಸಂಖ್ಯೆ, ಇದರಲ್ಲೂ ಕೂಡ 1 ಮೈನಸ್ ಮಾಡಬೇಕು. 1 ಮೈನಸ್ ಮಾಡಿದ್ರೆ 4 ಆಗುತ್ತೆ. ನೆಕ್ಸ್ಟ್ ಸಮ ಸಂಖ್ಯೆ, ನೆಕ್ಸ್ಟ್ 4 ಸಮ ಸಂಖ್ಯೆ, ಈ 4 ಸಮ ಸಂಖ್ಯೆಯಲ್ಲಿ 2 ಸೇರಿಸ್ಬೇಕಂತೆ, ಆಗ 6 ಆಗುತ್ತೆ. ನೆಕ್ಸ್ಟ್ ಬೆಸ ಸಂಖ್ಯೆಯಲ್ಲಿ ನೆಕ್ಸ್ಟ್ 9 ಬೆಸ ಸಂಖ್ಯೆ, ಇದರಲ್ಲಿ -1 8 ಆಗುತ್ತೆ. ಇದು ಕೂಡ ಬೆಸ ಸಂಖ್ಯೆ. ಸೊ ಬೆಸ ಸಂಖ್ಯೆ, ಇದನ್ನು ಕೂಡ -1 ಮಾಡಿದ್ರೆ 2 ಆಗುತ್ತೆ, 2 ಬರುತ್ತೆ. ನೆಕ್ಸ್ಟ್ 2 ಸಮ ಸಂಖ್ಯೆ, ಇದರಲ್ಲಿ +2 ಮಾಡಿದಾಗ 4 ಆಗುತ್ತೆ. ಸೊ ನನಗೆ ಹೊಸದಾಗಿ ಬಂದಿರೋ ನಂಬರ್ ಯಾವ್ದು ನೋಡಿ, 80468824 ಹೊಸದಾಗಿ ಬಂದಿರೋ ನಂಬರ್ ಇದು ನಮಗೆ. ಸೊ ಇದರಲ್ಲಿ ಏನು ಹೇಳಿದ್ದಾರೆ ಅಂದರೆ, ಹೀಗೆ ರೂಪುಗೊಂಡ ಹೊಸ ಸಂಖ್ಯೆಯಲ್ಲಿ ಎಷ್ಟು ಅಂಕಿಗಳು ಒಂದಕ್ಕಿಂತ ಹೆಚ್ಚು ಬಾರಿ ಕಾಣಿಸಿಕೊಂಡಿದೆ ನೋಡಿ. 8. ಸೊ ಒಂದು ಸಂಖ್ಯೆ 2 ಸಲ ಇದೆ. 4 2 ಸಂಖ್ಯೆಗಳು ಒಂದೇ ಥರ ಇವೆ. ಸೊ ಹಾಗಾದರೆ ಈ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಸಿ 2 ಅಂಕಿಗಳು ಒಂದಕ್ಕಿಂತ ಹೆಚ್ಚು ಬಾರಿ ಬಂದಿದೆ. ಸೊ ಹಾಗಾಗಿ ಈ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಸಿ 2. ಇವತ್ತು ನಿಮಗೆ ಅರ್ಥ ಆಯ್ತು ಅಂದ್ಕೊಳ್ತೀನಿ. ಇದು ಕೂಡ ತುಂಬ ಇಂಪಾರ್ಟೆಂಟು, ಎಲ್ಲ ಎಕ್ಸಾಮಲ್ಲೂ ಕೇಳ್ತಿರ್ತಾರೆ. ನೆಕ್ಸ್ಟ್ 9ನೇ ಪ್ರಶ್ನೆ, ಡಿಸ್ಟೆನ್ಸ್ ಆ್ಯಂಡ್ ಡೈರೆಕ್ಷನ್ ತುಂಬ ಇಂಪಾರ್ಟೆಂಟು. ಎಲ್ಲ ಶಿಫ್ಟ್ನಲ್ಲೂ ಒಂದು ಕ್ವಶನ್ ಇದ್ದೇ ಇರುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟ್, ನೋಡ್ಕೊಳ್ಳಿ ಹೇಗೆ ಮಾಡೋದು ಅನ್ನೋದನ್ನ. ನೋಡಿ, ಫಸ್ಟ್ ನಾವು ಡೈರೆಕ್ಷನ್ ಅನ್ನು ನೋಡೋಣ. ಇದು ಈಸ್ಟ್, ಇದು ವೆಸ್ಟ್, ಇದು ನಾರ್ತ್, ಇದು ಸೌತ್, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಈಗ ಕ್ವಶನ್ ನೋಡಿ, ಉದಯ್ ಪಾಯಿಂಟ್ ಎ ನಿಂದ ಪ್ರಾರಂಭಿಸಿ ದಕ್ಷಿಣಕ್ಕೆ 3 ಕಿಲೋಮೀಟರ್ ಚಾಲನೆ ಮಾಡ್ತಾನೆ, ಅಂದರೆ ನಡೀತಾನೆ. ನೋಡಿ, ಇದು ಪಾಯಿಂಟ್ ಎ ಅನ್ಕೊಳ್ಳೋಣ. ಉದಯ್ ಇಲ್ಲಿಂದ ದಕ್ಷಿಣಕ್ಕೆ ಅಂದರೆ ಕೆಳಗಡೆ 3 ಕಿಲೋಮೀಟರ್ ನಡೀತಾನೆ. ನೆಕ್ಸ್ಟ್ ಇನ್ನು ಕ್ವಶನಲ್ಲಿ ಹೇಳಿದರೆ, ನಂತರ ಅವನು ಬಲಕ್ಕೆ ತಿರುಗಿಕೊಂಡು 2 ಕಿಲೋಮೀಟರ್ ಚಾಲನೆ ಮಾಡ್ತಾನೆ. ಸೊ ಇವನ ಬಲ ಯಾವುದಾಗತ್ತೆ, ಈ ಕಡೆ ಸೈಡ್ ಆಗುತ್ತೆ, 2 ಕಿಮಿ ನಡೀತಾನೆ. ನೆಕ್ಸ್ಟ್ ಎಡಕ್ಕೆ ತಿರುಗಿಕೊಂಡು 5 ಕಿಲೋಮೀಟರ್ ಚಾಲನೆ ಮಾಡ್ತಾನೆ. ಅವನು ಈ ಕಡೆ ಡೈರೆಕ್ಷನ್ ನಡೀತಾ ಇದ್ದಾನೆ ಅಂದರೆ ಅವನ ಎಡ ಈ ಕಡೆ ಸೈಡ್ ಆಗುತ್ತೆ. 5 ಕಿಮಿ. ನೆಕ್ಸ್ಟ್ ಕ್ವಶನ್ ನೋಡಿ, ನಂತರ ಅವನು ಬಲಕ್ಕೆ ತಿರುಗಿಕೊಂಡು 3 ಕಿಲೋಮೀಟರ್ ಚಾಲನೆ ಮಾಡ್ತಾನೆ. ಸೊ ಬಲ ಈ ಕಡೆ ಆಗತ್ತೆ, 3 ಕಿಲೋಮೀಟರ್. ನೆಕ್ಸ್ಟ್ ನೋಡಿ ಕ್ವಶನ್, ನಂತರ ಅವನು ಕೊನೆಗೆ ಬಲ ತಿರುಗಿಕೊಂಡು 8 ಕಿಲೋಮೀಟರ್ ಚಾಲನೆ ಮಾಡ್ತಾನೆ ಮತ್ತು ಪಾಯಿಂಟ್ ಪಿಗೆ ನಿಲ್ಲುತ್ತಾನೆ. ನೋಡಿ, ಕೊನೆಗೆ ಅವನು 8 ಕಿಲೋಮೀಟರ್ ಬಲಕ್ಕೆ ತಿರುಗಿಕೊಂಡು 8 ಕಿಲೋಮೀಟರ್ ನಡೀತಾನಂತೆ. ಸೊ ಇದರ ಬಲ ಈ ಕಡೆ ಆಗತ್ತೆ, 8 ಕಿಮಿ. ಪಾಯಿಂಟ್ ಪಿಗೆ ಅವನು ನಿಲ್ತಾನೆ. ಸೊ ಇಲ್ಲಿ ಕ್ವಶನಲ್ಲಿ ಕೇಳಿದರೆ, ಪಾಯಿಂಟ್ ಎ ಅನ್ನು ಮತ್ತೆ ತಲುಪಲು ಅವನು ಎಷ್ಟು ದೂರ ಮತ್ತು ಯಾವ ದಿಕ್ಕಿನ ಕಡೆಗೆ ಚಾಲನೆ ಮಾಡಬೇಕು. ನೋಡಿ, ಇಲ್ಲಿಂದ ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಇದೆ ನೋಡಿ, 3 + 2, 3 ಕಿಲೋಮೀಟರ್ + 2 ಕಿಲೋಮೀಟರ್ = 5 ಕಿಲೋಮೀಟರ್. ಸೊ ಇಲ್ಲಿಂದ ಇಲ್ಲಿಗೆ 5 ಕಿಲೋಮೀಟರ್ ಇದೆ. ಯಾವ ಡೈರೆಕ್ಷನ್ ಹೋಗ್ಬೇಕು ಅವನು, ಈಸ್ಟ್.
ಈಸ್ಟ್. ಸೊ ಹಾಗಾದರೆ ಈ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಡಿ. 5 ಕಿಲೋಮೀಟರ್ ಈಸ್ಟ್ಗೆ ಅವನು ನಡೆದರೆ ಪಾಯಿಂಟ್ ಎಗೆ ಹೋಗಿ ತಲುಪ್ತಾನೆ. ಸೊ ಐ ಹೋಪ್ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಇದು ತುಂಬ ಇಂಪಾರ್ಟೆಂಟು. ಈ ಕ್ವಶನ್ ಕೇಳಿದ್ರೆ ನೋಡ್ಕೊಳ್ಳಿ. ನೆಕ್ಸ್ಟ್ ಕೊನೆಯ 10ನೇ ಪ್ರಶ್ನೆ. ಪ್ಲಸ್ ಮತ್ತು ಮೈನಸ್ಗಳನ್ನು ಪರಸ್ಪರ ಬದಲಾಯಿಸಿದರೆ ಮತ್ತು ಮಲ್ಟಿಪ್ಲೈ ಮತ್ತು ಡಿವೈಡೆಡ್ಗಳನ್ನು ಪರಸ್ಪರ ಬದಲಾಯಿಸಿದರೆ ಈ ಕೆಳಗಿನ ಸಮೀಕರಣದ ಪ್ರಶ್ನಾರ್ಥಕ ಚಿಹ್ನೆಯ ಸ್ಥಳದಲ್ಲಿ ಏನು ಬರಬೇಕು? ನೋಡಿ, ನಾವು ಪ್ಲಸ್ಸನ್ನು ಮೈನಸ್ ಅಂತ ತಿಳ್ಕೊಬೇಕು, ಮೈನಸನ್ನು ಪ್ಲಸ್ ಅಂತ ತಿಳ್ಕೊಬೇಕು, ಮಲ್ಟಿಪನ್ನು ಡಿವೈಡ್ ಅಂತ ತಿಳ್ಕೊಬೇಕು, ಡಿವೈಡನ್ನು ಮಲ್ಟಿಪ್ಲೈ ಅಂತ ತಿಳ್ಕೊಬೇಕು ಅಂತ ಈ ಕ್ವಶನಲ್ಲಿ ಹೇಳಿದ್ದಾರೆ. ಸೊ ಈಗ ಈ ಕ್ವಶನನ್ನು ಸಾಲ್ವ್ ಮಾಡೋಣ ಬನ್ನಿ. 63 ಇದೆ, ಡಿವೈಡೆಡ್ ಇದೆ, ಡಿವೈಡ್ ಇರೋ ಜಾಗದಲ್ಲಿ ಮಲ್ಟಿಪ್ಲೈ 12, ಮೈನಸ್ ಇದೆ, ಮೈನಸ್ ಇರೋ ಜಾಗದಲ್ಲಿ ಪ್ಲಸ್ 98, ನೆಕ್ಸ್ಟ್ ಮಲ್ಟಿಪ್ಲೈ ಇರೋ ಜಾಗದಲ್ಲಿ ಡಿವೈಡೆಡ್ 7, ಪ್ಲಸ್ ಇರೋ ಜಾಗದಲ್ಲಿ ಮೈನಸ್ 35. ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಬೋರ್ಡ್ ಮಾಸ್ ರೂಲ್ಸ್ ಪ್ರಕಾರ. ಸೊ ಇಲ್ಲಿ ಫಸ್ಟು ನಾವು ಡಿವೈಡ್ ಮಾಡೋಣ. 7 1 7 14. ಈಗ ಮಲ್ಟಿಪಲ್ ಮಾಡಿ. ಈ 63 × 12 ಮಾಡಿದಾಗ 756 ಬರುತ್ತೆ. ಪ್ಲಸ್ 14 ಮೈನಸ್ 35 ಇಷ್ಟು ಉಳಿದಿದೆ. ಈಗ ಈ 756ರಲ್ಲಿ 14 ಪ್ಲಸ್ ಮಾಡಿದಾಗ 770 ಆಗುತ್ತೆ. 770ರಲ್ಲಿ 35 ಮೈನಸ್ ಮಾಡಿದಾಗ 735 ಆನ್ಸರ್ ಆಗುತ್ತೆ. ಸೊ ಹಾಗಾದರೆ ಈ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಬಿ 735. ಐ ಹೋಪ್ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ನೋಡಿ, ಈ ವಿಡಿಯೋದಲ್ಲಿ ಮಾಡಿದಂಥ ಎಲ್ಲ ಕ್ವಶನ್ಗಳು ತುಂಬ ಇಂಪಾರ್ಟೆಂಟು. ಎಲ್ಲ ಎಕ್ಸಾಮಲ್ಲಿ ಕೇಳಿರುವಂಥ ಕ್ವಶನ್ಗಳೇ ನಾನಿಲ್ಲಿ ಚೂಸ್ ಮಾಡಿದ್ದೀನಿ.